ನಂಗೆ ಇಷ್ಟೊಂದು ಫಾಸ್ಟ್ ಡ್ಯಾನ್ಸ್ ಆಗಲ್ಲ ಸರ್. ಸಾರಿ ಸರ್, ಮುಂಗಾರು ಮಳೆ ಪೂಜಾ ಗಾಂಧಿ ತರ ಸ್ಲೋ ಡ್ಯಾನ್ಸ್ ಹೇಳ್ಕೊಡಿ ಸರ್. ಯು ಮೀನ್ ಮುಂಗಾರು ಮಳೆ? ಯಾ ಯಾ. ಓಕೆ, ಐ ಆಮ್ ರೆಡಿ. ಅಪ್ಪಾಜಿ, ನಮ್ ಮಾಮ್ಸು ಶಾರ್ಟ್ ಪೀರಿಯಡ್ ಅಲ್ಲಿ ಏನ್ ಇಂಪ್ರೂವ್ ಆಗ್ಬಿಟ್ಟ? ಕ್ರಿಮಿನಲ್ ಬ್ರೈನ್ ಇರೋರು ಬೇಗ ಬೆಳಿತಾರೆ, ಆಮೇಲೆ ಬಲೆಗೆ ಬೀಳ್ತಾರೆ. ನೀನಾ ಇಲ್ಲಿಗೆ ಬಂದ್ಬಿಟ್ರ? ಏನ್ರಪ್ಪ? ಏನಿಲ್ಲ ಮಾಮ್ಸ್, ಅದು ಬಂದು ರಮ್ಯಾ, ಸರ್, ಇವತ್ತಿಗೆ ಈ ಪ್ರಾಕ್ಟೀಸ್ ಸಾಕು. ನೀನ್ ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನನ್ಗೋಸ್ಕರ ವೇಟ್ ಮಾಡಿ, ನಾ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ವೇಟ್ ಮಾಡ್ತಿರ್ತೀನಿ. ಏನಪ್ಪ ಶಿವಪುರದಲ್ಲಿ ಕಡಿ ಬಿಟ್ಟಂಗೆ? ಏನಿಲ್ಲ ಮಾಮ್ಸ್, ಅದೇನೋ ಒಂಚೂರು ಪ್ರಾಬ್ಲಮ್ ಆಗಿತ್ತು, ಡಿಸ್ಕಸ್ ಮಾಡೋಣ ಅಂತ ಬಂದಿದೀವಿ. ಏನು? ಓಹೋ, ಇಷ್ಟೆಲ್ಲಾ ಕತೆ ಆಗಿದೆ. ಸೊ ಆ ಹುಡುಗಿರ್ನ ನಾನು ನಿಮಗ್ ಸೆಟ್ ಮಾಡಿ ಕೊಡ್ಬೇಕು. ಹೌದು ಮಾಮ. ನೀನೇನು ಕೆಲಸ ಸುಮ್ನೆ ಮಾಡ್ಬೇಡಪ್ಪ. ಹಾ. ಪರ್ಸೆಂಟೇಜ್ ಎಷ್ಟು ಬೇಕು ಹೇಳು. ಹಂಗಾದ್ರೆ ನನಗೊಂದ್ 70%, ನಿಮ್ಗೊಂದ್ 30%. ಅಪ್ಪಾಜಿ, ಇದೊಂದ್ ಸ್ವಲ್ಪ ಟೂ ಮಚ್ ಆಯ್ತು ಅಂತ ಅನಿಸ್ತಿಲ್ವಾ? ಬೇಡ ಬೇಡ್ರಪ್ಪ. ಏನ್ ಮಾಡೋದಪ್ಪ, ಕಾರ್ಯವಾಸಿ ಕತ್ತಲ್ಲಿ ಹಿಡಿಬೇಕಲ್ವಾ? ಆಯ್ತು ಮಾಮ, ನೋಡು, ನಾನು ನೀನು ಕಿತ್ಲಾಡ್ಕೊಂಡು ಸಮ್ಮಿಶ್ರ ಸರ್ಕಾರ ಹತ್ರ ಹೊಗೆ ಹಾಕ್ಸ್ಕೊಳೋದ್ ಬೇಡ. ಬೇಡ, 50-50 ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮನೆಯಾಳ ಐಡಿಯಾ ಕೊಡಬಾರ್ದು. ಮನೆ ಉದ್ಧಾರ ಮಾಡೋ ಐಡಿಯಾ ಕೊಡು. ಆಯ್ತಪ್ಪ. ಇದಕ್ಕೆಲ್ಲ ಗರುಡು ಗಂಬ ಸೆಟ್ ಮಾಡ್ಬೇಕು. ಯಾವ ಕಂಬ? ಗರುಡು ಗಂಬ ಅಂತ ನನ್ ಫ್ರೆಂಡ್ ಇದಾನಪ್ಪ, ಅವನ್ನ ಸೆಟ್ ಮಾಡ್ಕೊಂಡ್ ಬರೋ ತನಕ ನೀವು ನನ್ ಫೋಟೋಶಾಪ್ ನ ಹುಷಾರಾಗಿ ನೋಡ್ಕೊಡ್ರಪ್ಪ. ಅರ್ಜೆಂಟ್ಗೆ ಗುಜರಿ ಅಂಗಡಿಗೆ ಮಾರ್ಬಿಟ್ಟಿರ ಗಾಸಿ ನನ್ ಮಕ್ಕಳು. ನಾನು ಹೇಳೋ ಕೆಲಸ ಮಾತ್ರ ಮಾಡ್ಬೇಕಾ? ಓ ಸೆಕ್ಯೂರಿಟಿ, ಹಾಯ್ ಗರುಡಗಮ್ಮ. ಹಾಯ್ ಮಾಮ. ಹೆಸಳೇನಲ್ಲ ಮಾಮ ಅಂತ ಕರಿಬೇಡ ಅಂತ. ಬ್ರೋಕರ್ ಭೋಜರಾಜ್ ಅಂತ ಕರೀಲೈ, ಕರೀಲಿ. ನಾನ್ ಕನ್ನಡದಲ್ಲಿ ಹೇಳ್ದೆ, ನೀನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ಯಾ. ಅರ್ಥ ಎರಡು ಒಂದೇನೆ. ಭೋಜು, ಮನೆ ನೋಡಕ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದ್ ಇವ್ರೆ. ಟೂ ಮ್ಯಾನ್ ಆರ್ಮಿ. ಹಲೋ ಮಿಸ್ಟರ್ ಗರುಡಗಂಬ, ಬಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಲ್ಲ. ಅಕ್ಕಿ ಯಾವ ಡಿಪೋದು? ಗೋರಿಪಾಳ್ಯ ನ್ಯಾಯ ಬೇಲೆ ಅಂಗಡಿ. ತುಂಬಾ ಚೆನ್ನಾಗಿದೆ, ಮೇಂಟೈನ್ ಮಾಡಿ. ಮಿಸ್ಟರ್ ಕರಿ ಇಡ್ಲಿ, ನಿಮ್ಮನ್ನೆಲ್ಲೋ ಮುಂಚೆ ನೋಡಿದ ಅನುಭವ ಇದೆಯಲ್ಲ? ಎಲ್ಲ ನನ್ನೇನ್ ಮಾಮ ಅನ್ಕೊಂಡಿದ್ರಾ? ಮನೆ ನೋಡಕ್ ಬಂದಿದ್ದೀರಾ? ದಯವಿಟ್ಟು ಹೋಗಿ ಮನೆ ನೋಡಿ. ದಿಸ್ ಇಸ್ ದ ಗೋಲ್ಡನ್ ಹೌಸ್. ಹೆಂಗೆ ಈ ಭೋಜರಾಜು? ಹೆಂಗಿದೆ ಮನೆ? ಮೈಸೂರು ಪ್ಯಾಲೇಸ್ ಗಿಂತ ಸ್ವಲ್ಪ ಕಮ್ಮಿ, ಮಲ್ಲಿಕಾಶ್ವರದ ಬೆಡ್ರೂಮ್ ಗಿಂತ ಸ್ವಲ್ಪ ಜಾಸ್ತಿ. ಇವ್ರು ಯಾಕೆ ವಿಶ್ವೇಶ್ವರಯ್ಯನ ರೇಂಜ್ ಅಲ್ಲಿ ಓವರ್ ಕ್ಯಾಲ್ಕುಲೇಷನ್ ಮಾಡ್ತವ್ರೆ? ಹಲೋ, ಈ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಲ್ಲ. ಚಿಕ್ಕೇಜ್ ಮಾಡ್ರೆ ನಿಮ್ ಅಭಿಪ್ರಾಯ ಬೇಗ ಹೇಳ್ಬಿಟ್ರೆ. ನನ್ನ ಅಭಿಪ್ರಾಯ ನೋಡಿ, ಇದು ಸ್ವಲ್ಪ ವಾಸ್ತು ಡಿಫೆಕ್ಷನ್ ಇದೆ. ಈ ಡೋರ್ ನ ಕಿತ್ತಾಕಿ, ಅಡಿಗೆ ಮನೆನ ಈ ಕಡೆ ಶಿಫ್ಟ್ ಮಾಡಿ, ಈ ಟಿವಿ ಡಬ್ಬಾ ತರ ಇದೆ ರೋಡ್ ಬಿಸಾಕಿ, ಈ ವಾಟರ್ ಟ್ಯಾಂಕ್ ಇದೆ ದರಿದ್ರ ತರ ಇದೆ, ಅದನ್ನ ಜಸ್ಟ್ ಇದು ನಿಮ್ಮ ಅಪ್ಪ ಕಟ್ಸಿರೋ ಮನೆ ಅಲ್ರಪ್ಪ. 6 months ಗೆ ಬಾಡಿಗೆಗಷ್ಟೇ ಒಂದು ಮೊಳೆ ಹೊಡೆಯೋದಿರ್ಲಿ, ಜೋರಾಗಿ ಅಕ್ಷೀನು ಬರಂಗಿಲ್ಲ. ಹಂಗಾದ್ರೆ 1-2 ಮಾಡಂಗಿಲ್ವಾ? ಹೊರಗಡೆ ದೊಡ್ಡ ಲಾನ್ ಇದೆ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಲಾನ್ ಅಲ್ಲಿ ಹೋಗ್ಬಿಟ್ಟು ಪೂಲ್ ಅಲ್ಲಿ ತೊಳ್ಕೊಂಬಿಡಿ. ಸೂಪರ್ ಔಟ್ಡೋರ್ ಯಾರೇ ಬರ್ಲಿ ಯಾರೇ ಹೋಗ್ಲಿ, ನೋಡ್ದೆ ಇರೋ ತರ ಇರೋ ಕೇಳೋ ವಾಚ್ಮ್ಯಾನ್. ನಾನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಆದ್ರೂ ನೀವ್ ಹಾಕೋ ಕಾಲಿಗೆ ಹಕ್ಕಿಗಳು ಹೆಂಗ್ ಬೀಳುತ್ತೆ ಅಂತ ಯೋಚನೆ ಮಾಡಕ್ ಟೈಮ್ ಕೊಡ್ರಪ್ಪ. ನೀನ್ ಅದ್ ಹೆಂಗ್ ಮಾಡ್ತೀಯ ನಮ್ಗೆ ಗೊತ್ತಿಲ್ಲ. ಹೋಟೆಲ್ ಮೀಟಿಂಗ್ ಗೆ ವ್ಯವಸ್ಥೆ ಮಾಡ್ಬಿಡು. ಅಂದ್ರೆ ಮಧ್ಯ ಡಿಸ್ಟರ್ಬ್ ಮಾಡೋಣ, ನಾವಿಬ್ರು ಫ್ರೆಂಡ್ಸ್. ನಾನು ಸೆಕೆಂಡ್ ಇಯರ್ PUC, ನೀವು ಫಸ್ಟ್ ಇಯರ್ PUC. ನನ್ಗೇನಾದ್ರು ಏನದು ನಿನ್ ತೊಂದ್ರೆ? ಸರ್, ಈ ಕೆಂಗೇರಿ ಮೋರಿ ಮೇಲೆ ಪರ್ಕೆ ಫ್ಯಾಕ್ಟರಿಗೆ ಲೈಸೆನ್ಸ್ ಸಿಕ್ಕಿದೆ. ಕಾಂಟ್ರಾಕ್ಟ್ ಗೆ ಈ KD ಕಂಪನಿಯವರು 75 ಕೋಟಿ, OC ಕಂಪನಿಯವರು 65 ಕೋಟಿ ಕೇಳ್ತಿದ್ದಾರೆ. ಯಾರು ಕೊಡೋಣ? 75 ಕೋಟಿ ಕೊಟೇಶನ್ ಮಾಡಿರೋ ಆ ಬಿಲ್ಡರ್ಸ್ ಕೊಡಿ. ಇಬ್ಬರದು ಸೇಮ್ ಮೆಟೀರಿಯಲ್. 10 ಕೋಟಿ ಯಾಕೆ ಸರ್ ಲಾಸ್ ಮಾಡ್ಬೇಕು? 10 ಕೋಟಿ ಉಳಿಸೋದು ಮುಖ್ಯ ಅಲ್ಲ ರೀ, ಕ್ವಾಲಿಟಿ ಮುಖ್ಯ. ಅವ್ನ್ ಕಟ್ಸೋದು ಪರ್ಮನೆಂಟ್ ಆಗಿ ಉಳಿಬೇಕಲ್ಲ. ಹಾಗೆ ಸಮ್ಮಿಶ್ರ ಸರ್ಕಾರದ 2 ಕಾಗೆಗಳು ಫೋನ್ ಮಾಡಿದ್ರೆ ಯಾಕೆ ಸರ್? ಅದೇ ಅವರೆಲ್ಲ ಕಿತ್ತಾಡ್ಕೊಂಡು ಮತ್ತೆ ಎಲೆಕ್ಷನ್ ಬಂದಿದ್ದಲ್ರಿ, ಅದಕ್ಕೆ ದುಡ್ಡು ಬೇಕಂತೆ. 2 ಕಡೆ 10 ಕೋಟಿ ಬಿಸಾಕಿ. ದುಡ್ಡು ಅಂತ ಬರೀ ಸಂಪಾದನೆಯಲ್ಲೇ ಜೀವನ ಕಳೆದ್ರೆ ಹೆಂಗೆ? ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋತೀರಾ? ಅಯ್ಯೋ, ನಿಮ್ಮಪ್ಪ ಬರೀ ಹಾಂಗ್ಕಾಂಗ್ ಇಂದ ಫೋನ್ ಮಾಡಿ ನನ್ನ ಮಗನ ಮದುವೆ ವಿಷಯ ಏನಾಯ್ತು ಅಂತ ಫುಲ್ ಟೆನ್ಷನ್ ಇಡ್ತಾ ಇದಾರೆ. ನೋಡಿ, ಇವತ್ತು ನಾನು ತೋರಿಸೋ ಫೋಟೋ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಲೇಬೇಕು. ಸರಿ, ತೋರ್ಸು. ಹಿಂಗೆ ಇವರೆಲ್ಲ ಹುಡುಗಿರೇನು? ನಮ್ ತಂದೆ ಹತ್ರ ಏನ್ ಕೆಲಸ ಮಾಡ್ತಿದ್ದೆ ನೀನು? ಒಬ್ಳು ಕಣ್ ಸರಿಲ್ಲ, ಒಬ್ಳು ಮೂಗ್ ಸರಿಲ್ಲ, ಒಬ್ಳಿಗೆ ಏನೇನೋ ಸರಿ ಇಲ್ಲ. ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನು? ಅಲ್ಲಿ ನೋಡು ಹುಡುಗಿ ಅಂದ್ರೆ. ಈ ಕಣ್ ನೋಡು, ಈ ತುಟಿ ನೋಡು, ಆ ಮೂಗ್ ನೋಡು. ಇವನ್ನೆಲ್ಲ ನೋಡಿದ್ರೆ
ಆ ರಂಬೆ ಊರ್ವಶಿ ಮೇನಕ ಕೂಡ ನಾಚ್ಕೋಬೇಕು. ಮದುವೆ ಆದ್ರೆ ಇಂಥ ಹುಡುಗಿನ ಮದುವೆ ಆಗ್ಬೇಕು. ಕಾಂಜೀವರಂ ಸಿಲ್ಕ್ ತರ ಇರ್ಬೇಕು, ಕಾಂಜಿ ಪಿಂಜಿ ತರ ಅಲ್ಲ. ನನ್ ಟೆಸ್ಟ್ ಇವಳೆ ಸರಿಯಾದ ಹುಡುಗಿ. ಎಸ್ ಸರ್. ನಾಳೆ ಜಪಾನ್ಗೆ ಬರಕ್ಕಾಗಲ್ಲ, ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡು. ಆಯ್ತು ಸರ್. ನಮ್ಮ ಬಾಸು ಮದುವೆನ ಆಗ್ಬೇಕು ಅಂತ ಒಂದ್ ಹುಡುಗಿನ ತೋರಿಸಿ ಅಂದ್ರು. ನೀವು ತೋರ್ಸೋಂತ ಹುಡುಗಿ ಹೆಂಗಿದ್ದಾಳೆ ಗೊತ್ತಾ? ಹೆಂಗಿದ್ದಾಳೆ? ಸರ್ ಏನ್ ಸರ್ 1.5 ಕೋಟಿ ನೀವು ಸೀಜಾಗಿ ಬಿಟ್ಟು ಕೊಟ್ಬಿಟ್ರಲ್ಲ. ನೋಡಿ ಮಿಸ್ಟರ್ ಪಿ ಎ, ಬಿಸ್ನೆಸ್ ಅಂದ್ಮೇಲೆ 1 ಕೋಟಿ ಲಾಸ್ ಆಗುತ್ತೆ, 1 ಕೋಟಿ ಗೇನ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡಕ್ಕಾಗುತ್ತೆ ಮಿಲ್ಮಾ? ಹಲೋ, ಹಾ ಟೆಲ್ ಮಿ. ಹಾ ಥ್ಯಾಂಕ್ ಯು ಸರ್. ಡೆಲ್ಲಿ ಫ್ಲೈಓವರ್ ಟೆಂಡರ್ ನಮ್ ಕಂಪನಿಗೆ ಆಗಿದೆ ಅಂತೆ. ನಾನು ಹೇಳಿಲ್ಲ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ 1 ಕೋಟಿ ಲಾಸ್ ಆದ್ರೆ 1 ಕೋಟಿ ಬರ್ಲೇಬೇಕು. ದಟ್ ಇಸ್ ಮಿಲ್ಮಾ ಕಂಪನಿ. ಅಯ್ಯೋ ಯಜಮಾನ್ರೆ, ಬರೀ ಬಿಸ್ನೆಸ್ ಅಂತ ತಲೆ ಕೆಡ್ಸ್ಕೊಂಡ್ರೆ ಹೆಂಗೆ? ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು ತಾನೆ. ನಿಮ್ಮ ಅಪ್ಪ ಬೇರೆ ಫೋನ್ ಮಾಡಿ ನನ್ಗೆ ಮದುವೆ ಬಗ್ಗೆ ಮಾತಾಡೋ ಅಂತ ಹೇಳ್ತಾವ್ರೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡಕ್ಕಾಗ್ತದೆ ಮಿಸ್ಟರ್? ಐ ಆಮ್ ಸಾರಿ ಬೇಬ್. ಇವ್ರು ಹೇಳೋದ್ರೊಳಗೆ ನ್ಯಾಯ ಇದೆ ಸರ್. ಒಂದ್ ಗಂಡಿಗೆ ಹೆಣ್ಣಿನ ಆಸರೆ ಬೇಕೇ ಬೇಕು. ಅದೇ ನೋಡಿ ಸರ್, ಇವಳ ಹೆಸರು ರೇಖಾ ರಜಪೂತ್ ಅಂತ. ರಾಜಸ್ಥಾನದಲ್ಲಿ ದೊಡ್ಡ ಪೆಟ್ರೋಲ್ ಕೊಳವೆ ಬಾವಿನೇ ಇದೆ, ಅರ್ಧ ಮರಳು ಭೂಮಿನೇ ಇವ್ರದು. ನೀವ್ ಒಪ್ಪಿದ್ರೆ ಅಲ್ಲಿಂದ ಲಾರಿಲಿ ಮರಳು ಪಾರ್ಸಲ್ ತರ್ಸ್ಕೊಳ್ಬಹುದು. ರೇ, ಅವಳು ಪೆಟ್ರೋಲ್ ಬಾವಿ ಇಟ್ಟಿದ್ದಾಳೆ, ಗೋಲ್ ಗುಮ್ಮಸ್ ಕಟ್ಸಿದಾಳೆ ಅಂದ್ಬಿಟ್ಟು ಹೋಗಿ ಕಾಗೆ ತಾಳಿ ಕಟ್ಟಕ್ಕಾಗುತ್ತಾ? ನಿಮಗ್ ಬೇಕಾಗಿರೋಂತ ಹುಡುಗಿನ ಎಲ್ಲಿಂದ ಹುಡ್ಕಣ ಸರ್? ಬ್ರಹ್ಮನಿಗೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕಷ್ಟೇ. ದಯವಿಟ್ಟು ಇದ್ರಲ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಸರ್. ಮಾಡಿ. ರೇ, ನೀವ್ ಹೇಳಿದ್ರಿ ಅಂತ ಮದ್ವೆ ಆಗ ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ರಿ? ಮದ್ವೆ ಪ್ರೀತಿ ಅನ್ನೋದು ಲೈಫ್ ಅಲ್ಲಿ ಒಂದೇ ಸರಿ ಬರೋದು. ಅಯ್ಯಯ್ಯ, ಮದ್ವೆ ಆಗ ಹುಡುಗಿ ಹೆಂಗಿರ್ಬೇಕು ಗೊತ್ತೇನ್ರಿ? ಹೆಂಗಿರ್ಬೇಕಪ್ಪ? ಅಮಿತಾಬ್ ಬಚ್ಚನ್ ಜೈ ಬಹದ್ದೂರ್ ತರ, ಧರ್ಮೇಂದ್ರ ಹೇಮಾ ಮಾಲಿನಿ ತರ, ಅಂಬರೀಶ್ ಸುಮಲತಾ ತರ. ಇದು ಯಾವ್ದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಮುಂಗಾರು ಮಳೆ ಗಣೇಶ ಪೂಜಾ ಗಾಂಧಿ ತರ ಆದ್ರೂ ಇರಬಾರ್ದು. ಅಯ್ಯೋ, ನಾನ್ ಮದುವೆ ಆಗೋ ಹುಡುಗಿನ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನನ್ನ ಮಗ ಇಂತ ಬ್ಯೂಟಿಫುಲ್ ಹುಡುಗಿನ ಸೆಲೆಕ್ಟ್ ಮಾಡಿದ ಅಂತ ಖುಷಿ ಪಡ್ಬೇಕು. ಅವಳ ಕಣ್ಣು ಸೂರ್ಯ ಚಂದ್ರನ್ ತರ ಇರ್ಬೇಕು, ಅವಳ ಮೂಗು ಸಂಪಿಗೆ ಹೂವಿನ ತರ ಇರ್ಬೇಕು, ಅವಳ ಕೇಶರಾಶಿ ನವಿಲ್ ಗರಿ ತರ ಇರಬೇಕು, ಅವಳ ಕೆನ್ನೆ ಕಾಶ್ಮೀರಿ ಆಪಲ್ ತರ ಇರಬೇಕು, ಅವಳ ಇನ್ನು ಏನು ಹೇಳಕ್ ಹೋಗ್ಬಿಡಿ, ನನ್ಗೆಲ್ಲ ಅರ್ಥ ಆಗೋಯ್ತು. ನಮಸ್ಕಾರ. ಅರ್ಥ ಆಯ್ತು ತಾನೇ? ಈ ಹುಡುಗಿಗೆ ನಾನು ಹೇಳಿದ ಎಲ್ಲ ಲಕ್ಷಣ ಇದೆ. ಇವಳೇನಾದ್ರೂ ಓಕೆ ಅಂದ್ರೆ ಇವಳು ನನಗೂ ಫಾಲೋ. ಹಲೋ ಸರ್, ಯಜಮಾನ್ರೆ, ಅಯ್ಯೋ ಅದೇ ತರ ಹುಡುಗಿನ ನಾ ಎಲ್ಲಿಂದ ಕರ್ಕೊಂಡ್ ಬರ್ಲಪ್ಪ? ಟೆನ್ಷನ್ ಮಾಡ್ತಾರಪ್ಪ. ಎಕ್ಸ್ಕ್ಯೂಸ್ ಮೀ, ಎಸ್, ಅವರು ಯಾರು? ಅವರು ಟಾಟಾ ಬಿರ್ಲಾ. ಟಾಟಾ ಬಿರ್ಲಾ ಇವರೇನಾ? ಒರಿಜಿನಲ್ ಅಲ್ಲ, ಟಾಟಾ ಬಿರ್ಲಾ ಹತ್ರ. ಇವರು ಪ್ರಪಂಚದಲ್ಲಿ 420ನೇ ಸೌಕಾರರು. ಇವ್ರಿಗೆ ಮದುವೆ ಮಾಡ್ಬೇಕು, ಆದ್ರೆ ಯಾವ್ದು ಹುಡುಗಿ ಸೆಟ್ ಆಗ್ತಾ ಇಲ್ಲ. ಸೆಟ್ ಆಗೋಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಮದ್ವೆ ಆಗಿದ್ಯಾ? ಇನ್ನು ಇಲ್ಲ. ಬನ್ನಿ ಮಾಡ್ಕೊಳ್ಳ. ಅವ್ರು ನಿಮ್ಗೆ ಇಷ್ಟ ಆಯ್ತಾ? ಓಕೆ 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 ಓಕೆ. ನಿಮ್ಮ ಟೋಟಲ್ ಡೀಟೇಲ್ಸ್ ಕೊಟ್ಬಿಟ್ರೆ, ಅಲ್ಲ ನಿಮ್ಮ ಬಯೋಡಾಟಾ ಕೊಟ್ಬಿಟ್ರೆ ಮದುವೆ ಫಿಕ್ಸ್ ಮಾಡ್ಬಿಡ್ತೀನಿ. ಓಕೆ, ಬರ್ಲಾ? ಅಮ್ಮ ಬಂದ್ರ ಮೇಲೆ ಏನ್ರಮ್ಮ? ನೀವು ಕರೆಕ್ಟ್ ಟೈಮ್ಗೆ ಬಂದ್ರಿ. ಅಯ್ಯೋ, ನೀವ್ ಬರದ್ ನಾನ್ ನೋಡ್ದಮ್ಮ, ಕರ್ದೆ ನೀವ್ ಕೇಳಿಸ್ಕೊಳ್ಳಿಲ್ಲ, ಬಂದ್ರಿ, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ. ವಾಟ್ ಈಸ್ ಯುವರ್ ಕನ್ಫ್ಯೂಷನ್? ನೋಡಿದ್ಯಾ ಅಣ್ಣ, ಇವ್ರು ನಮ್ಮ ಯಜಮಾನ್ರ ಅಲ್ಲ ಅಂತ ಇದಾರೆ. ನಾನು ನಿಮ್ ತರನೇ ನಮ್ಮವರೇ ಇರ್ಬೋದು ಅಂತ ಕನ್ಫ್ಯೂಷನ್ ಅಲ್ಲಿ ವಿಚಾರಿಸಕ್ ಬಂದೆ. ಬಿಟ್ಟು ನೋಡು ಒಂದು ಕೆನ್ನೆಗೆ ಊದ್ಕೊಂಡ್ ಮೇಲೆ ಗೊತ್ತಾಯ್ತು ಇವ್ರು ನಮ್ಮವ್ರಲ್ಲ ಅಂತ. ಇವ್ರು ಯಾರು ಆ ಗರ್ಭ ಶ್ರೀಮಂತರು, ನಮಗೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ಯಾಕೆ ಕನ್ಫ್ಯೂಷನ್? ಹಾಗಾದ್ರೆ ಇವ್ರು ಯಾರು? ಅವರೇ ಇವರು. ಇವ್ರ ಅವ್ರಲ್ಲಮ್ಮ, ಇವ್ರು ಯಾರೋ ಬೇರೆಯವರು, ನಿಮ್ ಯಜಮಾನ್ರುಗಳಲ್ಲ. ಹೌದಾ ಸರ್, ದಯವಿಟ್ಟು ಕ್ಷಮಿಸಿ. ಅವ್ರ ಯಜಮಾನ್ರುಗಳು ನಿಮ್ ತರನೇ ಇದ್ದಿದ್ರಿಂದ ಕನ್ಫ್ಯೂಸ್ ಮಾಡ್ಕೊಂಡು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾವ್ರೆ. ಕ್ಷಮಿಸಿ. ಓಕೆ ಓಕೆ, ನಿನಗೋಸ್ಕರ ಇವ್ರನ್ನ ಬಿಡ್ತಾ ಇದೀನಿ, ಕರ್ಕೊಂಡು ಹೋಗು. ಹೆಣ್ಣು ಮಕ್ಕಳು ಕನ್ಫ್ಯೂಷನ್ ಆಗ್ಬಾರ್ದು. ಕರ್ಕೊಂಡ್ ರೈಟ್ ಹೇಳು. ಎಲ್ಲ ಮನೆ ಮೇಲೆ ಅಲ್ಲ. ಬಂದ್ರಮ್ಮ, ನನ್ ಟೆನ್ಷನ್